ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಮೇಲೆ ಹಿಟ್ ಅಂಡ್ ರನ್ ಕೇಸ್ ದಾಖಲಾಗಿದೆ. ಬೈಕ್ಗೆ ನಟಿ ದಿವ್ಯಾ ಸುರೇಶ್ ಕಾರ್ ಡಿಕ್ಕಿ ಹೊಡೆದಿದೆ. ಬೈಕ್ಗೆ ಡಿಕ್ಕಿ ಹೊಡೆದು ದಿವ್ಯಾ ಸುರೇಶ್ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗಿದೆ. ಈ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿದೆ. ಇದೇ ತಿಂಗಳ 4ನೇ ತಾರೀಕು ರಾತ್ರಿ 1:15ಗೆ ಹಿಟ್ ಅಂಡ್ ರನ್ ಮಾಡಿದ್ದಾರೆ ದಿವ್ಯಾ ಸುರೇಶ್ ಅಂತ ಆರೋಪ ಕೇಳಿಬಂದಿರೋದು. ಬ್ಯಾಟರಾಯನಪುರ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತವನ್ನ ಮಾಡಿದ್ದಾರೆ. ಅದಾದ್ಮೇಲೆ ಅವರು ಎಸ್ಕೇಪ್ ಆಗಿದ್ದಾರೆ ಅಂತ ಹಿಟ್ ಅಂಡ್ ರನ್ ಮಾಡಿದ್ದಾರೆ ಅಂತ ಆರೋಪ ಇರೋದು. ಬ್ಯಾಟರಾಯನಪುರದ ಎಂಎಂ ರಸ್ತೆಯಲ್ಲಿ ನಡೆದಿದ್ದಂತ ಅಪಘಾತ 4ನೇ ತಾರೀಕು ರಾತ್ರಿ 1:15 ಸುಮಾರಿಗೆ. ಬೈಕ್ ಸವಾರನಿಗೆ ಕಾರ್ ಗುದ್ದಿಸಿದ್ದಾರೆ ದಿವ್ಯಾ ಸುರೇಶ್ ಅನ್ನೋ ಆರೋಪ ಇದೆ. ಬೈಕ್ನಲ್ಲಿ ಆಸ್ಪತ್ರೆಗೆ ಹೋಗಿ ಇವ್ರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಅದಾದ್ಮೇಲೆ ಏನು ಅಂತಾನು ಕೇಳಿದೆ, ತಿರುಗಿನೂ ನೋಡಿದೆ, ಅವ್ರು ಎಸ್ಕೇಪ್ ಆಗಿದ್ದಾರೆ ಅಂತೇಳಿ ಆಕೆ ಮೇಲೆ ಅಂದ್ರೆ ದಿವ್ಯಾ ಸುರೇಶ್ ವಿರುದ್ಧ ಕೇಸ್ ದಾಖಲಾಗಿದೆ. ಮೈಸೂರಿಂದ ಬಂದು ಇಲ್ಲಿ ಕ್ಯಾಬ್ ಓಡಿಸಿ ಜೀವನ ಮಾಡ್ತಾ ಇದ್ದೆ. ಅಪಘಾತಕ್ಕೆ ಒಳಗಾದಂತ ಕಿರಣ್ ಕುಟುಂಬ ಈಗ ಇದನ್ನ ಹೇಳ್ತಾ ಇದೆ. ಟ್ರೈಲರಿಂಗ್ ಮಾಡ್ತಾ ಇದ್ರು ಅನಿತಾ. ಅವ್ರ ಕಾಲಿನ ಮಂಡಿ ಚಿಪ್ಪು ಒಡೆದು ಹೋಗ್ಬಿಟ್ಟಿದೆ. ಹೀಗಾಗಿ 1 ವರ್ಷ ಅನಿತಾ ಓಡಾಡೋ ಪರಿಸ್ಥಿತಿಲೂ ಇಲ್ಲ. ಈಗ ಬಿಜಿಎಸ್ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗಿದೆ. 2 ಲಕ್ಷ ರೂಪಾಯಿ ಹಣ ಖರ್ಚಾಗಿದೆ. ದಯವಿಟ್ಟು ನಮಗೆ ಪರಿಹಾರ ಕೊಡಿಸಿ ಅಂತೇಳಿ ಗಾಯಾಳು ಕಿರಣ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಾವು ಈಗ ಮನೆಯಿಂದ ಅವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಹಿಂದಗಡೆಯಿಂದ ಕಾರ್ನರ್ ಇದೆಯಲ್ಲ, ಅಲ್ಲಿ ಬ್ಲ್ಯಾಕ್ ಕಲರ್ ಕಾರ್ ಕಿಯಾ ಕಾರು ಲೇಡಿ ಓಡಿಸ್ಕೊಂಡು ಬಂದಿದ್ದು. ಏಕೆ ಗುದ್ಬಿಟ್ಟು ಒಂದೇ ಸರಿ ನಿಲ್ಲಿಸ್ತಾ ಇಲ್ಲ. ಅವರು ಸ್ಟಾಪು ಮಾಡಲಿಲ್ಲ. ನಾವು ಹೋಗ್ತಾ ಇದ್ದೀವಿ ನಿಲ್ಸಿ ಅಂತ ಏನು ನಿಲ್ಲಿಸ್ತಿಲ್ಲ. ಹಂಗೆ ಹೋಗ್ಬಿಟ್ರು ಕೂತ್ಕೊಂಡು. ತುಂಬಾ ಕಾಲು ಓಪನ್ ಆಗಿದೆ ಹಿಂದೆ ನಿಂತವ್ರಿಗೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಪೊಲೀಸವರೇ ಬಂದು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಒಂದು ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಆಪರೇಷನ್ಗೆ ಕರ್ಕೊಂಡು ಹೋಗಿ ನ್ಯೂ ಲೈಫ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಮತ್ತೆ BJS ಕರ್ಕೊಂಡು ಹೋಗಿ BJS ಅಲ್ಲಿ ಈಗ ಆಪರೇಷನ್ ಆಗಿ ಮತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ. 4ನೇ ತಾರೀಕು ರಾತ್ರಿ 1:30 ಸಮಯದಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಮತ್ತು ಮೋಟರ್ ಸೈಕಲ್ ನಡುವೆ ಅಪಘಾತ ಆಗಿರೋದು ಗೊತ್ತಾಗಿದೆ. ಇದರಲ್ಲಿ ಸಂತ್ರಸ್ತರು 3 ದಿವಸ ಬಿಟ್ಟು ಅಂದರೆ 7ನೇ ತಾರೀಕು ದೂರನ್ನು ನೀಡಿದ್ದು. ಅದರ ಮೇಲೆ ಬ್ಯಾಟರಾಯನಪುರ ಸಂಚಾಲನೆಯಲ್ಲಿ 181 ಮತ್ತು 125A BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಅವರು ದೂರಿನ ಪ್ರಕಾರ ಇವರು ಟ್ರಿಪಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ. ಬೈಕಲ್ಲಿ ಟ್ರಿಪಲ್ ರೈಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಟಿ ಜಂಕ್ಷನಲ್ಲಿ ಒಂದು ಕಾರು ಇವರಿಗೆ ಡಿಕ್ಕಿ ಆಗಿರ್ತದೆ. ಅದರಿಂದ ಇಬ್ಬರಿಗೆ ಮೈನರ್ ಇಂಜುರಿ ಆಗಿದೆ ಮತ್ತು ಒಬ್ಬರಿಗೆ ಅನಿತಾ ಅನ್ನೋರಿಗೆ ಕಾಲಿಗೆ ಗಾಯ ಆಗಿದ್ದರಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಾರೆ. ಸೊ ಇದರಲ್ಲಿ ನಾವು ಪ್ರಕರಣ ದಾಖಲು ಮಾಡಿ ಆಮೇಲೆ ಕಾರು ಪತ್ತೆ ಮಾಡಿದಾಗ ದಿವ್ಯಾ ಅನ್ನೋರಿಗೆ ಸೇರಿದಂಥ ಕಾರು ಅವರು ಡ್ರೈವಿಂಗ್ ಮಾಡ್ತಿದ್ರು. ನಮಗೆ ಬಾಕಿ ಪ್ರಕರಣ ತನಿಖೆ. ಇನ್ನು ಹಿಟ್ ಅಂಡ್ ರನ್ ಆದ ಸ್ಥಳದಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ. ನೋಡೋಣ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾಗಿರುವಂತಹ ದಿವ್ಯಾ ಸುರೇಶ್ ಕಾರು ಅಪಘಾತವಾಗಿರುವಂತಹ ಕೇಸು ಬ್ಯಾಟರಾಯನಪುರ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಕಳೆದ 4ನೇ ತಾರೀಕು, ಅದೇ ತಿಂಗಳ 4ನೇ ತಾರೀಕು ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿದೆ. ಸದ್ಯ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಬ್ಯಾಟರಾಯನಪುರ ಟ್ರಾಫಿಕ್ನ ಲಿಮಿಟ್ಸ್ ಬರುವಂತಹ ಡಿ ಕ್ರಾಸ್ ಏನಿದೆ, ಇದು ಈ ಒಂದು ಸರ್ಕಲ್ನಲ್ಲಿ 4ನೇ ತಾರೀಕು ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿರುವಂಥದ್ದು. ಕಿಯಾ ಕಾರು ಅಂದರೆ ದಿವ್ಯಾ ಸುರೇಶ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಂಥ ಕಿಯಾ ಕಾರ್ ಏನಿದೆ, ಇದೇ ಮಾರ್ಗವಾಗಿ ಈ ಕಡೆ ಅಂದರೆ ಅವರು ಏರ್ಪೋರ್ಟ್ಗೆ, ಉತ್ರಳ್ಳಿಯಿಂದ ಏರ್ಪೋರ್ಟ್ಗೆ ಹೋಗೋಕೆ ಕಸಿನ್ ಯಾರೋ ಜೊತೆಯಲ್ಲಿ ಕೂರಿಸ್ಕೊಂಡು ಕಾರಲ್ಲಿ ಬರ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಈ ಭಾಗದಿಂದ ಅಂದರೆ ಟ್ರಾಫಿಕ್ ಸ್ಟೇಷನ್ ರೋಡ್ ಏನಿದೆ, ಈ ಭಾಗದಿಂದ ಬೈಕಲ್ಲೇ ಟ್ರಿಬಲ್ ರೈಡಿಂಗು ಅಂದರೆ ಇಬ್ಬರು ಅಂದರೆ ಅವರು ಅನಿತಾ ಅಂತೇಳಿ ಗಾಯಾಳು, ಮತ್ತೊಬ್ಬ ಮಹಿಳೆ, ಮತ್ತು ತೂರುದಾರ ಕಿರಣ್ 3 ಕೂಡ ಇದೇ ಒಂದು ಬೈಕಲ್ಲಿ ಈ ಥರ ಬರ್ತಾ ಇರ್ತಾರೆ. ಆದರೆ ಅಲ್ಲಿ ಈ ಒಂದು ರೋಡಲ್ಲಿ ನಾಯಿಗಳು ಅಡ್ಡ ಬರುವಂಥ ಹಿನ್ನೆಲೆಯಲ್ಲಿ ಪೂರ್ತಿ ರೈಟ್ ಸೈಡಲ್ಲಿ ಬೈಕ್ ಹೋಗುತ್ತೆ. ಬೈಕ್ ಪೂರ್ತಿ ರೈಟ್ ಸೈಡ್ಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಹಳ್ಳ ಏನು ಗುಂಡಿ ಥರ ಕಾಣ್ತಾ ಇದೆ, ಆ ಸ್ಥಳದವರೆಗೂ ಕೂಡ ಅವರು ಡ್ರೈವ್ ಮಾಡಿಕೊಂಡು ಬೈಕಲ್ಲಿ ಬರ್ತಾರೆ. ಆದರೆ ಈ ಭಾಗದಿಂದ ಬಂದಂತಹ ಕಾರು ಅವರಿಗೆ ಡಿಕ್ಕಿ ಹೊಡೆಯುತ್ತೆ ಅಂತೇಳಿ ಅವರು ಕಂಪ್ಲೇಂಟನ್ನು ಕೊಡುವಂಥದ್ದು. ಆದರೆ ಡಿಕ್ಕಿ ಹೊಡೆದು ಹಿಟ್ ಅಂಡ್ ರನ್ ಮಾಡಿ ಯಾವುದೇ ಕೂಡ ಅಂದರೆ ಯಾರಿಗೇನು ಸಮಸ್ಯೆ ಆಗಿದೆ, ಏನಾಗಿದೆ ಅಂತ ಕೇಳಿ ಮಾನವೀಯತೆಗೂ ಕೂಡ ಆಕೆ ಕಾರಿಂದ ಇಳಿದು ನೋಡದೆ ಇಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ ಅಂತೇಳಿ ಆರೋಪ ಮಾಡ್ತಾ ಇರುವಂಥದ್ದು. ಅನಂತರ ಇವರು ಆ ಒಂದು ಪರಿಣಾಮವಾಗಿ ಅದರಲ್ಲಿ ಹಿಂಬದಿ ಕೂತಂಥ ಮಹಿಳೆ ಅನಿತಾ ಅನ್ನೋರಿಗೆ ಗಂಭೀರವಾಗಿ ಗಾಯ ಆಗುತ್ತೆ. ಅಂದರೆ ಮಂಡಿ ಚಿಪ್ ಏನಿದೆ, ಮಂಡಿ ಚಿಪ್ಪು ಸಂಪೂರ್ಣವಾಗಿ ಗಾಯ ಆಗುವಂಥದ್ದು. ಅವರೀಗ BJS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಸುಮಾರು 2 ಲಕ್ಷದವರೆಗೂ ಕೂಡ ಖರ್ಚಾಗಿದೆ. ಆದರೆ ಅವರು ಮಾನವೀಯತೆಗೆ ಬಂದು ಅಟ್ಲೀಸ್ಟ್ ಏನಾಗಿದೆ ಅಂತೇಳಿ ಇಳಿದು ನೋಡಿದರೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಯಾರು ಅಂತ ಕೂಡ ನೋಡದೆ ಡಿಕ್ಕಿ ಹೊಡೆದು ನೇರವಾಗಿ ಅವರು ಫಾಸ್ಟಾಗಿ
ಕಾರ್ ಡ್ರೈವ್ ಮಾಡಿ ಹೊರಟೋದ್ರು ಅಂತೇಳಿ. ಆದರೆ CCTV ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇದು ದಿವ್ಯಾ ಸುರೇಶ್ ಬಿಗ್ ಬಾಸ್ ಅಂತೇಳಿ. ಆನಂತರ ಅವ್ರು ಕರೆಸಿ ಸ್ಟೇಟ್ಮೆಂಟನ್ನು ಮಾಡಿ ಕಾರನ್ನು ಸೀಸ್ ಮಾಡಿರ್ತಾರೆ. ಆ ಬಳಿಕ ಈಗ ಲೀಗಲ್ ಆಗಿ ಕಾರನ್ನು ಕೂಡ FIR ಅನ್ನು ಮಾಡಿಕೊಂಡಂಥ ಬಳಿಕ ಸ್ಟೇಟ್ಮೆಂಟ್ ಮಾಡಿ ಸ್ಟೇಷನ್ ಬೆಲಲ್ಲಿ ಕೊಟ್ಟು ಈಗ ಕಾರನ್ನು ಕೂಡ ಈಗ ಆಕೆ ಬಿಡಿಸ್ಕೊಂಡು ಹೋಗಿರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಬ್ಯಾಟರಾಯನಪುರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಬಗ್ಗೆ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು.